ನಮಸ್ಕಾರ ವೀಕ್ಷಕರೇ. ಸೊ ನಾನು ಈ ಒಂದು ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ 2025 ಮೇ ತಿಂಗಳು ಹೇಗಿರುತ್ತೆ, ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಮೇ ತಿಂಗಳಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಇವರ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಲೆಟ್ ಮೀ ಸ್ಟಾರ್ಟ್. ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ 2025 ಮೇ ಮಂತ್ ಹೇಗಿರುತ್ತೆ ಅಂತ. ಸೊ ನಿಮ್ಮ ಎನರ್ಜಿ ಹೇಗಿದೆ, ಮೇ ಮಂತ್ ನಿಮ್ಗೆ ಹೇಗಿದೆ, ಯಾವ ರೀತಿಯಾದ ಒಂದು ಥೀಮ್ ಮೇ ಮಂತ್ನಲ್ಲಿದೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಮೇಜರಾಗಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು, ಹಾಗೂ ಯಾವ ಒಂದು ಗೋಲ್, ಯಾವ ಒಂದು ಗುರಿಯನ್ನು ನೀವು ಅಚೀವ್ ಮಾಡ್ತೀರಾ, ಏನು ಅಂದರೆ ಯಾವ ಗುರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ಏನು ಆಬ್ಸ್ಟಿಕಲ್ ಇದೆ, ಹಾಗೂ ಏನನ್ನು ಅಕಂಪ್ಲಿಷ್, ಏನನ್ನು ಸಕ್ಸಸ್ ಏನಿದೆ ಮೇ ಮಂತ್ನಲ್ಲಿ ನಿಮಗೆ, ಹಾಗೂ 6th ಪೊಸಿಷನಲ್ಲಿ ಏನನ್ನು ಅವಾಯ್ಡ್ ಮಾಡಬೇಕು, ನೀವು ಏನನ್ನು ಯಾವ ಒಂದು ಆ್ಯಕ್ಷನ್ನ ಜಾಸ್ತಿ ತಗೋಬೇಕು, ಯಾವ ರೀತಿಯಾದ ಸಪೋರ್ಟ್ ನಿಮ್ಗೆ ಎಲ್ಲಿಂದ ಸಿಗುತ್ತೆ, ಹಾಗೂ ಯೂನಿವರ್ಸ್ ಗೈಡಿಂಗ್ ಏಂಜಲ್ಸಿಂದ ಯಾವ ಮೆಸೇಜ್ ನಿಮಗಿದೆ ಎಲ್ಲ ಕುರಿತಾಗೋ ನಿಮಗೆ ರೀಡಿಂಗ್ನ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಹಿಯರ್ ಯು ಗೋ. ಈಗ ನಾನು ನಿಮಗೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವ್ರದ್ದು ರೀಡಿಂಗ್ ಶುರು ಮಾಡ್ತಾಯಿದ್ದೀನಿ. 7 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಇತ್ತೀಚೆಗೆ ನಿಮಗೆ ಮೋಸಗಳಾಗಿದೆ, ಬೆನ್ನಿಗೆ ಚೂರಿ ಹಾಕಿದ್ದಾರೆ, ನಂಬಿದವರು ಮೋಸ ಮಾಡಿದ್ದಾರೆ, ಆ ಥರದ್ದೆಲ್ಲ ಅನುಭವಗಳು ನಿಮಗೆ ತುಂಬ ಆಗಿದೆ. ನೋವಲ್ಲೇ ಇದ್ದೀರಾ, ಹಾಗೂ ಅಂದರೆ ಪ್ರೀತಿ ಮಾಡೋರಿಂದನೇ ಮೋಸ ಆಗಿದೆ, ಅದನ್ನೇ ನಾನು ಸ್ಟ್ರಾಂಗಾಗಿ ನೋಡ್ತಿರೋದು. ಆ ನೋವು ನಿಮಗೆ ಒಂದು ಆಘಾತನ ಉಂಟು ಮಾಡಿದೆ, ಹಾರ್ಟ್ ಬ್ರೇಕ್ ಸಿಚುವೇಶನ್ನ ಕೂಡ ಕೊಟ್ಟಿದೆ. ಜನರನ್ನ ನಂಬಲೇಬೇಕಾ ಬೇಡವಾ ಅನ್ನುವಂಥ ಒಂದು ಟ್ರಸ್ಟ್ ಇಶ್ಯೂಸ್ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ. ಅಂದರೆ ಜನರನ್ನ ನಂಬೋಕ್ಕೆ ಕಷ್ಟ ಆಗ್ತಾಯಿದೆ, ಏಕೆಂದರೆ ಹತ್ರದವರೇ ಹೀಗೆ ಮಾಡ್ತಾ ಇದ್ದಾರೆ, ಇನ್ನು ದೂರ ಇರೋರು ಇನ್ನು ಹೆಂಗೆಲ್ಲ ಆಡ್ಬೋದು, ಇನ್ನು ಯಾವೆಲ್ಲ ನೋವು ಕೊಡ್ಬೋದು ನನಗೆ, ಆ ಥರದ್ದೆಲ್ಲ ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ. ಅದಾದ ನಂತರ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಮೇ ಮಂತ್ನಲ್ಲಿ ಆಪ್ಷನ್ಸ್ ಓಪನ್ ಆಗ್ತಾಯಿದೆ ನಿಮ್ಮ ಲೈಫ್ನಲ್ಲಿ. ಅಂದರೆ ಒಳ್ಳೆ ಬದಲಾವಣೆಗಳು ಖಂಡಿತವಾಗ್ಲೂ ಬರುತ್ತೆ ಅಂತಲೇ ನಿಮಗೆ ಪೂರಕವಾಗಿ ತೋರಿಸ್ತಾ ಇದೆ, ವಿಚ್ ಈಸ್ ಅ ಗುಡ್ ಸೈನ್. ಏಕೆಂದರೆ ದಾರಿನೇ ಇಲ್ಲ, ನನ್ನ ಲೈಫ್ ಮುಗೀತು ಅನ್ನುವಂಥ ಒಂದು ಸ್ಥಿತಿನಲ್ಲಿರುವಾಗ ನಿಮಗೆ ಮೇ ತಿಂಗಳಲ್ಲಿ ಬಟರ್ಫ್ಲೈಸ್ ಬರ್ತಾ ಇದೆ, ಆಪ್ಷನ್ಸ್ ಬರ್ತಾ ಇದೆ, ಆಪರ್ಚುನಿಟೀಸ್ ಬರ್ತಾ ಇದೆ, ವಿಚ್ ಈಸ್ ಅ ಸೈನ್ ಆಫ್ ಇಂಪ್ರೂವ್ಮೆಂಟ್ ಇನ್ ಯೋರ್ ಲೈಫ್. ನಿಮ್ಮ ಲೈಫ್ನಲ್ಲಿ ಇಂಪ್ರೂವ್ಮೆಂಟ್ಸ್ನ ಮೇ ತಿಂಗಳು ನೋಡ್ತೀರಾ ಅಂತ ನಿಮಗೆ ಕನ್ಫರ್ಮೇಷನ್ ಕೂಡ ಬಂದಿದೆ. ಮತ್ತು ನೀವು ಯಾವ ಒಂದು ಗೋಲ್ನ ಪರ್ಸೀವ್ ಅಂದರೆ ಯಾವ ಒಂದು ವಿಷಯವನ್ನು ಸೀರಿಯಸ್ ಆಗಿ ಮೇ ತಿಂಗಳಲ್ಲಿ ತೊಗೊಳ್ತೀರಾ ಅಂದರೆ ನಿಮ್ಮ ಹಣಕಾಸಿನ ವಿಷಯ. ಏಕೆಂದರೆ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಸೋಲು, ನೋವು ಮತ್ತು ನಷ್ಟವನ್ನು ಅನುಭವಿಸಿದ್ದೀರಾ. ಎಷ್ಟು ಕೂಡ ಹಾಕಿದ್ರೂ ದುಡ್ಡೇ ನಿಲ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ಕೂಡ ಬಂದಿದೆ ನಿಮಗೆ. ಅದರಿಂದ ನೀವು ತುಂಬ ಸೀರಿಯಸ್ ಆಗಿ ವರ್ಕ್ ಆನ್ ಮಾಡೋದೇ ನಿಮ್ಮ ಹಣಕಾಸಿನ ವಿಷಯವಾಗಿ ಪ್ರೋಗ್ರೆಸ್ ಹೆಂಗೆ ಮಾಡ್ಕೊಳ್ಳೋದು, ಲಾಭ ಹೆಂಗೆ ಪಡೆಯೋದು, ಇನ್ನು ಏನೇನು ಮಾಡ್ಬೋದು ನಾನು, ಈ ಥರ ಐಡಿಯಾಸ್ನೆಲ್ಲ ನೀವು ಒಂಥರ ಯು ವಿಲ್ ಸಾರ್ಟ್ ಔಟ್ ರಿಲೇಟೆಡ್ ಟು ಮನಿ ಪ್ರಾಬ್ಲಮ್ಸ್. ಆ ಥರದ್ದು ನಾನು ಮೇ ತಿಂಗಳಲ್ಲಿ ನೋಡ್ತಾ ಇದ್ದೀನಿ. ಹಾಗೂ ಆಫರ್ಸು ಬರುತ್ತೆ ನಿಮಗೆ, ಒಳ್ಳೊಳ್ಳೆ ರೀತಿಯಾದ ಆಪರ್ಚುನಿಟೀಸು ಬರುತ್ತೆ. ಇದರಿಂದ ನಂಗೆ ಲಾಭ ಆಗುತ್ತಾ, ಇದರಿಂದ ನನಗೆ ಒಳ್ಳೇದಾಗುತ್ತಾ, ಈ ಥರ ಎಲ್ಲ ಯೋಚನೆ ಮಾಡ್ತೀರಾ, ವಿಚ್ ಇಸ್ ಗುಡ್. ಆಬ್ಸ್ಟಿಕಲ್ಸ್ ಏನು ಬರ್ಬೋದು ನಿಮಗೆ, 2 ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಮತ್ತೆ ಯಾರು ನಿಮಗೆ ನೋವು ಉಂಟು ಮಾಡಿದ್ರು ಮೇ ತಿಂಗಳಲ್ಲೂ ಬರ್ತಾರೆ ಅಂತ ತೋರಿಸ್ತಿದೆ. ಯಾವ ವಿಷಯದಲ್ಲಿ ನೀವು ಆಘಾತ ಮತ್ತು ಒಂದು ಹಾರ್ಟ್ ಬ್ರೇಕ್ನ ಅನುಭವಿಸಿದ್ರಿ, ಆ ವ್ಯಕ್ತಿ ನಿಮಗೆ ಮತ್ತೆ ಚೂರಿ ಹಾಕ್ತಾರೆ ಬೆನ್ನಿಗೆ ಅಥವಾ ನೋವು ಕೊಡ್ತಾರೆ ಅಂತ ಬರ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ವಾಪಸ್ ಬಂದಾಗ ನೀವು ಹ್ಯಾಂಡಲ್ ಮಾಡೋದು ತುಂಬ ಮ್ಯಾಟರ್ ಆಗುತ್ತೆ. ಹೇಗೆ ಹ್ಯಾಂಡಲ್ ಮಾಡ್ತೀರಾ ಈ ವ್ಯಕ್ತಿನ, ಯಾವ ರೀತಿಯಾಗಿ ಆ ಒಂದು ಸಿಚುವೇಶನ್ನ ನಿಭಾಯಿಸ್ತೀರಾ ಅಂತಲೇ ನಿಮಗೆ ಒಂದು ಪರೀಕ್ಷೆ ಇದೆ. ಸೊ ಇವ್ರನ್ನ ನೀವು ಕ್ರಾಸ್ ಅಂದರೆ ಈ ವ್ಯಕ್ತಿಯನ್ನು ನೀವು ಬ್ಲಾಕ್ ಮಾಡಬೇಕು, ಹಾಗೂ ಎಂಟರ್ಟೈನ್ ಮಾಡಬಾರ್ದು. ಅದು ತುಂಬ ಮುಖ್ಯವಾಗುತ್ತೆ. ಅದೇ ಒಂದು ಪರೀಕ್ಷೆ, ದಟ್ ಈಸ್ ಅ ಟೆಸ್ಟಿಂಗ್ ಟೈಮ್ ಆಲ್ಸೋ. ಯೂನಿವರ್ಸ್ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇರುತ್ತೆ. ಸೊ ನೋಡಿಕೊಂಡು ನಿರ್ಧಾರಗಳನ್ನ ತೊಗೋಬೇಕು ನೀವು. ಹಾಗೂ ಮೇಜರ್ ಅಕಂಪ್ಲಿಷ್ಮೆಂಟ್ ಏನಾಗುತ್ತೆ, ಹೊಸದಾದ ಪ್ರೀತಿ ನೋಡ್ತಾ ಇದ್ದೀನಿ. ಕೆಲವರಿಗೆ ನ್ಯೂ ಬಿಗಿನಿಂಗ್ಸ್ ರಿಲೇಟೆಡ್ ಟು ಲವ್, ಅಂದರೆ
ಪ್ರೀತಿ ವಿಷಯವಾಗಿ ಹೊಸದಾದ ಬದಲಾವಣೆಗಳು ಮತ್ತು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದಕ್ಕಿಂತ ಹೆಚ್ಚು ಬರುವಂಥದ್ದು. ನ್ಯೂ ಲವ್ ಅಂತೂ ಫಾರ್ ಶ್ಯೂರ್ ನಾನು ಕೆಲವರಿಗೆ ನೋಡ್ತಾ ಇದ್ದೀನಿ. ಹಾಗೂ ನ್ಯೂ ಫ್ರೆಂಡ್ಶಿಪ್ ಇರ್ಬೋದು. ಹಾಗೂ ಇಮೋಷ್ನಲಿ ಕೂಡ ನೀವೊಂದು ಸ್ವಲ್ಪ ಲೈಟರ್ ಫೀಲ್ ಆಗ್ತೀರಾ, ಅಂದರೆ ಸಮಾಧಾನ ಆಗುತ್ತೆ, ಮನಸ್ಸು ಹಗುರ ಆಗುತ್ತೆ ನಿಮಗೆ ಮೇ ತಿಂಗಳು. ಅದೇ ನೀವು ಅಕಂಪ್ಲಿಷ್ ಮಾಡ್ತೀರಾ. ಮೇ ತಿಂಗಳು ಆ ಒಂದು ಮನಸ್ಸು ತಿಳಿಯಾಗಿರುವುದನ್ನೇ ನೀವು ಅಚೀವ್ ಮಾಡ್ತೀರಾ ಅಂತ ಬರ್ತಾಯಿದೆ ಮೇ ತಿಂಗಳಲ್ಲಿ. ಮತ್ತು 6th ಪೊಸಿಷನಲ್ಲಿ ಏನು ಬರ್ತಾಯಿದೆ, ನೀವೇನನ್ನು ಅವಾಯ್ಡ್ ಮಾಡಬೇಕು. ಏನನ್ನು ಅವಾಯ್ಡ್ ಮಾಡಬೇಕು ಅಂದರೆ ಹೋಗಿದ ಜಾಗಕ್ಕೆ ಹೋಗೋದು. ಅಂದರೆ ಎಲ್ಲಿ ನಿಮಗೆ ನೋವಾಯಿತು, ಎಲ್ಲಿ ನಿಮಗೆ ಮನಸ್ತಾಪಗಳಾಯಿತು, ಎಲ್ಲಿ ಮೋಸ ಆಯಿತು, ಆ ಜಾಗಕ್ಕೆ ನಿಮ್ಗೆ ಹೋಗಬೇಕು ಅನ್ನಿಸ್ಬೋದು, ಆ ವ್ಯಕ್ತಿಯನ್ನೇ ಭೇಟಿ ಆಗಬೇಕು ಅನ್ನಿಸ್ಬೋದು. ಆ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಮೈಂಡ್ ಇಮೋಷನ್ಸ್ ಎಲ್ಲ ಚಂಚಲ ಆಗ್ಬೋದು. ಅದಕ್ಕೆ ನೋಡಿಕೊಂಡು ಹೆಜ್ಜೆ ಹಾಕಿ ಯೋಚನೆ ಮಾಡಿ, ಇದು ನಾನು ಮಾಡಲ್ಲ, ಇದು ನನಗೆ ಒಳ್ಳೇದಾಗುತ್ತಾ, ಇವರಿಗೆ ಇನ್ನೊಂದು ಚಾನ್ಸ್ ಕೊಡಲ. ಯಾಕಂದರೆ ನಿಮಗೆ ಆ ಥರ ಒಂದು ಫಾರ್ಗಿವಿಂಗ್ ನೇಚರ್ ಇದೆ. ಫಾರ್ಗಿವಿಂಗ್ ನೇಚರಲ್ಲಿರೋದು ತಪ್ಪಲ್ಲ, ಅಂದರೆ ಒಬ್ಬರನ್ನ ಕ್ಷಮಿಸೋದು ತಪ್ಪಲ್ಲ. ಆದರೆ ಕ್ಷಮಿಸಿ ಆ ವ್ಯಕ್ತಿಯನ್ನು ಮತ್ತೆ ನಿಮ್ಮ ಲೈಫ್ನಲ್ಲಿ ಸ್ವೀಕರಿಸ್ಕೊಳ್ಳುವಂಥದ್ದು ಮೂರ್ಖತ್ವ ಅಂತ ಹೇಳ್ತೀವಿ. ಅದೇ ಒಂದು ಪ್ಲೇಸ್ನ ಅವ್ರಿಗೆ ಕೊಡೋಕ್ಕೆ ನೀವು ಹೊರಟ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತ ಬರ್ತಾ ಇದೆ. 7th ಪೊಸಿಷನಲ್ಲಿ ನಿಮಗೆ ಏನು ಎಂಬ್ರೇಸ್ ಬರ್ತಾ ಇದೆ ಅಂದರೆ ನಿಮ್ಮ ಫ್ಯಾಮಿಲಿ ಲೈಫ್ ಕಡೆಗೆ ನೀವು ಫೋಕಸ್ ಮಾಡಬೇಕು ಮೇ ತಿಂಗಳಲ್ಲಿ. ಅವರ ಖುಷಿ ಏನಿದೆ, ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅಥವಾ ನಿಮ್ಮ ಮನೇಲಿ ಏನಾದರೂ ಚೇಂಜಸ್ನ ತರಬೇಕು ಅಂತ ಇದೆಯಾ, ಅಥವಾ ಏನಾದರೂ ಒಂದು ಇಂಟೀರಿಯರ್ ಆಗಿ ಏನಾದರೂ ಬದಲಾವಣೆನ ತರಬೇಕು ಅಂತ ಇದ್ದೀರಾ, ಅಥವಾ ಹೋಮ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ, ಏನಾದರೂ ಕನ್ಸ್ಟ್ರಕ್ಷನ್ ವಿಷಯವಾಗಿ ಏನಾದರೂ ಪ್ಲ್ಯಾನಿಂಗ್ ಇದೆ ಅಂದರೆ ಮೇ ಮಂತ್ನಲ್ಲಿ ಮಾಡ್ಕೋಬೋದು. ರಿನೋವೇಷನ್ ಮಾಡ್ಕೊಳ್ಳೋ ಪ್ಲ್ಯಾನಿಂಗ್ ಇದೆ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬಹುದು. ಒಟ್ಟಿನಲ್ಲಿ ನೀವು ಮೇ ಮಂತ್ನಲ್ಲಿ ನಿಮ್ಮ ಫ್ಯಾಮಿಲಿ ಕಡೆಗೆ ಎಷ್ಟು ಗಮನ ಕೊಡ್ತೀರಾ ಅಷ್ಟು ಒಳ್ಳೆಯದಾಗತ್ತೆ. ಹಾಗೆ ಹಣಕಾಸಿನ ವಿಷಯವಾಗೂ ನೀವು ಒಂದು ಬ್ಲಾಕೇಜ್ನ ಕೂಡ ಅನ್ಬ್ಲಾಕ್ ಮಾಡ್ಬೋದು ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಮೇ ಮಂತ್ ನಿಮ್ಮ ಫ್ಯಾಮಿಲಿ ಕಡೆಗೆ, ಅವರ ಒಂದು ಕಂಫರ್ಟ್ ಕಡೆಗೆ ನೀವು ಫೋಕಸ್ ಮಾಡಿ. ಓಕೆ. 8th ಪೊಸಿಷನಲ್ಲಿ ಏನು ಬರ್ತಾ ಇದೆ, ವೇರ್ ಟು ಫೈಂಡ್ ಸಪೋರ್ಟ್. ನಿಮ್ಗೆ ಎಲ್ಲಿಂದ ಸಪೋರ್ಟ್ ಸಿಗುತ್ತೆ ಅಂದರೆ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಆ್ಯನ್ಸಿಸ್ಟರ್ಸ್ ಯಾರು? ನಿಮ್ಮ ಪೂರ್ವಜರು. ನೀವು ಯಾರನ್ನ ಕಳ್ಕೊಂಡಿದ್ದೀರಾ ರಿಯಲ್ ಲೈಫ್ನಲ್ಲಿ, ನೀವು ಯಾರನ್ನ ಕಳ್ಕೊಂಡಿದ್ದೀರಾ, ಅವ್ರು ನಿಮ್ಮ ಅಜ್ಜಿ ಆಗಿರ್ಬೋದು, ತಾತ ಆಗಿರ್ಬೋದು, ಮುತ್ತಾತ ಆಗಿರ್ಬೋದು. ಆ್ಯನ್ಸಿಸ್ಟ್ರಲ್ ಪವರ್ ಇದೆ ನಿಮಗೆ. ಸೊ ಅವ್ರನ್ನ ನೆನೆಸ್ಕೊಳ್ಳಿ, ಅವ್ರ ಬಗ್ಗೆ ಪ್ರೇಯರ್ಸ್ ಮಾಡಿ, ಅಥವಾ ಅವ್ರ ಫೋಟೋ ಇದೆ ಅಂದರೆ ಅವ್ರ ಮುಂದೆ ಒಂದು ದೀಪ ಹಚ್ಚಿ, ಅವ್ರಿಗೇನು ಇಷ್ಟ ಇದೆ ಅದನ್ನು ಎಡೆ ಇಡಿ ಅವ್ರಿಗೆ. ಈ ಥರ ಎಲ್ಲ ಮಾಡೋದ್ರಿಂದ ಅವ್ರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ. ಹಾಗೂ ನಿಮ್ಗೆ ಅವ್ರ ಬ್ಲೆಸ್ಸಿಂಗ್ಸ್ ಕೂಡ ಬೇಕಿದೆ ಮೇ ಮಂತ್ನಲ್ಲಿ. ಅದು ಮಾಡೋದ್ರಿಂದ ಮನೇನೂ ಇಂಪ್ರೂವ್ ಆಗುತ್ತೆ, ನಿಮ್ಮ ಲೈಫ್ ಕೂಡ ಇಂಪ್ರೂವ್ ಆಗುತ್ತೆ. ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ 8 ಆಫ್ ಕಪ್ಸ್. ಅಗೇನ್ ಯೂನಿವರ್ಸಿಂದ ಏನು ರಿಮೈಂಡರ್ ಬರ್ತಾ ಇದೆ ಅಂದರೆ ನೀವು ಯಾರು ಬೇಡ ಅಂತ ನೀವು ಬಿಟ್ಟು ಹೋದ್ರಿ, ಹಾಗೂ ನಿಮ್ಮ ಮನಸ್ಸಿಗೆ ನೋವು ಯಾರು ಮಾಡಿದ್ರು ಅವರಿಗೆ ಸೆಕೆಂಡ್ ಚಾನ್ಸ್ ವರ್ತ್ ಇಲ್ಲ ಅಂತ ಬರ್ತಾ ಇದೆ. ಮತ್ತೆ ಟರ್ನ್ ಬ್ಯಾಕ್ ಮಾಡ್ಕೋಬೇಡಿ, ಮತ್ತೆ ಟರ್ನ್ ಆಗ್ತೀನಿ ಅಂತ ಒಂದು ಥಾಟ್ಗೆ ಹೋಗಬೇಡಿ. ನೀವು ಮುಂದೆ ಬಂದಿದ್ದೀರಾ, ಹೌದು ನಾನು ಸರಿ ಇದ್ದೀನಿ, ಹೌದು ನಾನು ಈ ಥರದ್ದು ಒಂದು ಡಿಸಿಷನ್ ತೊಗೊಂಡಿದ್ದೀನಿ, ಇದು ನನ್ನ ಒಳ್ಳೆತಿಗೆ ನಾನು ಮಾಡ್ಕೊಂಡಿದ್ದು ಅಂತ ಮುಂದೆ ಹೋಗಿ. ಹಿಂದೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಯಾರನ್ನೂ ನೀವು ಯಾರನ್ನ ಕಟ್ ಆಫ್ ಮಾಡಿದ್ದೀರಾ ಆ ವ್ಯಕ್ತಿಯನ್ನು ಮತ್ತೆ ನಿಮ್ಮ ಲೈಫ್ನಲ್ಲಿ ಸ್ವೀಕರಿಸಬೇಡಿ ಅಂತ ಇನ್ನೊಂದು ರಿಮೈಂಡರ್ ನಿಮ್ಮ ಗಾಡಿಂದ, ನೀವು ನಂಬುವ ದೈವದಿಂದ ಮೆಸೇಜ್ ಬಂದಿದೆ. ಸೊ ಆನ್ ದ ಹೋಲ್ ನಿಮ್ಮ ಮೇ ಮಂತ್ನಲ್ಲಿ ಇದೆಲ್ಲ ವಿಷಯಗಳು ನಡೆಯುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.